ಮದ್ವೆ ಅಂದ್ರೆ ನೀನ್ ಜೋಕ್ ಅನ್ಕೊಂಡಿದ್ಯಾ? ಅಷ್ಟು ದೊಡ್ಡ ಡಿಸಿಷನ್ ತಗೊಳ್ಳುವಾಗ ನಿನ್ನ ಆಸೆಗಳಿಗೆ, ನಿನ್ನ ಡ್ರೀಮ್ಸ್ಗಳಿಗೆ ನೀನ್ ಬೆಲೆ ಕೊಡ್ಬೇಕಲ್ವಾ? ನೀನ್ ಸೈಡ್ಗೆ ಇಟ್ಬಿಟ್ಟು ಬೇರೆ ಎಲ್ಲ ಮಾಡಿದ್ರು ಅದಕ್ಕೆ ಅರ್ಥ ಇರಲ್ಲ ಅಣ್ಣ. ಫಸ್ಟ್ ನೀನ್ ಚೆನ್ನಾಗಿದ್ರೆ ನೀನ್ ಸುತ್ತಮುತ್ತ ಇರೋ ಪ್ರಪಂಚ ಚೆನ್ನಾಗಿರುತ್ತೆ. ಫಸ್ಟ್ ನೀನ್ ಅದನ್ನ ಅರ್ಥ ಮಾಡ್ಕೋ. ಅಲ್ಲ, ಇವಾಗ ಯಾಕೆ ಹೇಳ್ತಾ ಇದೀಯಾ? ಇಷ್ಟು ವರ್ಷ ಮದುವೆನೇ ಬೇಡ ಅಂತಿದ್ದೆ ನಾನು. ಈಗ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಲ್ಲ, ನಿಂಗೆ ಸಂತೋಷ ಆಗಿರ್ಬೇಕಲ್ವಾ? ಎಸ್, ಮದುವೆ ಯಾವ ಥರ ಆಗಬೇಕೋ ಆ ಥರ ಆಗಿದ್ದಿದ್ರೆ, ನಮ್ಮಣ್ಣ ಅವನಿಗೆ ಸೂಟ್ ಆಗೋ ಹುಡುಗಿನ ಹುಡ್ಕೊಂಡಿದ್ದಿದ್ರೆ ನಾನು ಖುಷಿ ಪಡ್ತಿದ್ದೆ. ಇನ್ಫ್ಯಾಕ್ಟ್ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರು ಇರ್ತಿರ್ಲಿಲ್ಲ. ಆದರೆ ಈಗ ಆಗ್ತಾ ಇರೋದೇ ಬೇರೆ. ಇದೊಂದು ಅಡ್ಜಸ್ಟ್ಮೆಂಟ್ ಮದುವೆ ಅಂತ ನಂಗೆಲ್ಲ ಗೊತ್ತಾಗಿದೆ. ಮಹಿ ಲೈಫ್ ಚೆನ್ನಾಗಿರಲಿ ಅಂತ ನಿನ್ನ ಲೈಫ್ನ ನೀನು ಹಾಳು ಮಾಡ್ಕೋತಾ ಇದೆಯಲ್ಲ ಅಣ್ಣ. ಇಲ್ಲ ಪಾರ್ಥ, ನೀನು ಅನ್ಕೊಂಡಷ್ಟು ಸಿಚುವೇಶನ್ ಕೆಡದಾಗಿಲ್ಲ. ನೀ ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೇ. ಅಣ್ಣ, ಸುಮ್ಮನೆ ಪೇಂಟ್ ಬೆಳೆಯಕ್ಕೆ ನೋಡ್ಬೇಡ ನೀನು. ನೀನು ಮದುವೆ ಆಗೋ ಹುಡುಗಿ ಫೋಟೋ ತೋರಿಸು ಅಂದಾಗ ನೀನು ಯಾವಾಗ ಸೈಲೆಂಟ್ ಆದೆ, ನಂಗೆ ಆಗಲೇ ಒಂದು ಸಣ್ಣ ಡೌಟ್ ಬಂತು. ಹ್ಞೂ ಅಣ್ಣ, ನಮ್ಮ ಅಣ್ಣನ ಲೈಫಲ್ಲೂ ಏಂಜಲ್ ಅಂತ ಹುಡುಗಿ ಬರ್ತಾಳೆ. ಅವಳು ಬರ್ತಿದ್ದ ಹಾಗೆ ಅವನ ಲೈಫಲ್ಲಿ ಸಂತೋಷ ತುಂಬಿಕೊಳ್ಳುತ್ತೆ. ಇಷ್ಟು ವರ್ಷ ಬೇರೆಯವ್ರಿಗೋಸ್ಕರ ಬದುಕ್ತಾ ಇದ್ದ ನಮ್ಮ ಅಣ್ಣ ಇನ್ನು ಮುಂದೇನಾದ್ರು ಅವನ ಫ್ಯಾಮಿಲಿಗೋಸ್ಕರ, ಅವನ ಲೈಫ್ಗೋಸ್ಕರ, ಅವನ ಜೀವನಕ್ಕೋಸ್ಕರ ಬದುಕ್ತಾನೆ ಅಂತ ಅನ್ಕೊಂಡಿದ್ದೆ. ನಮ್ಮಣ್ಣ ಹಾಗಿರ್ತಾನೆ ಹೀಗಿರ್ತಾನೆ ಅಂತ ನಾನೇ ಇಮ್ಯಾಜಿನ್ ಮಾಡ್ಕೊಂಡು ಖುಷಿ ಪಟ್ಟಿದ್ದೆ. ನಾನು ಎಷ್ಟು ಖುಷಿ ಪಟ್ನು ಅದರ 10ರಷ್ಟು ನೋವು ಆಗ್ತಿದೆ. ಇದೆಲ್ಲ ಆಗೋ ಬದಲು ಆಗದೆ ಇದ್ದಿದ್ರೆ ಸ್ಟಾಪ್ ಇಟ್ ಪಾರ್ಥ. ನನ್ನ ಲೈಫ್ ಹೇಗಿರಬೇಕು ಅಂತ ನಾನು ಡಿಸೈಡ್ ಮಾಡಬೇಕು. ಅದು ನನಗೆ ಕನ್ವಿನ್ಸ್ ಆಗಬೇಕು. ಎಲ್ಲರನ್ನೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಭೂಮಿಕಾ ನನಗೆ ಸರಿಯಾದ ಮ್ಯಾಚ್ ಅಲ್ಲದೆ ಇರ್ಬೋದು. ನನಗೆ ಬೇಕೋ ಬೇಡವೋ, ನಾನು ಆಸೆ ಪಟ್ಟಿದ್ದೀನೋ ಇಷ್ಟಪಟ್ಟಿದ್ದೀನೋ, ನಾನು ಒಪ್ಕೊಳ್ಳೇಬೇಕು. ನಾನು ಅವ್ರನ್ನ ಮದುವೆ ಆಗ್ತಾ ಇದ್ದೀನಿ, ಅದು ನಿರ್ಧಾರ ಆಗಿದೆ. ನೀನು ಜಾಸ್ತಿ ತಲೆ ಕೆಡಿಸ್ಕೊಬೇಡ. ಇದನ್ನ ಇಲ್ಲಿಗೆ ಬಿಟ್ಬಿಡು. ಹೋಗಿ ಮಲ್ಕೊ, ಹೋಗು. ಪಾರ್ಥ, ಏನೋ ಮೀಟ್ ಮಾಡಿ ಮಾತಾಡಬೇಕು ಅಂದೆ. ಏನಪ್ಪ ಸಮಾಚಾರ? ಆನಂದ್ ಬ್ರೋ, ನಾನು ನಿಮ್ಮನ್ನ ಗೌತಮ್ ಅಣ್ಣನ ಥರನೇ ನೋಡ್ತಾ ಇದ್ದೆ. ಅವನ ಜೊತೆಗೆ ಇದ್ದು ಅವನು ಒಳ್ಳೇದು ಕೆಟ್ಟದ್ದು ಎಲ್ಲದನ್ನು ನೀವು ನೋಡ್ಕೋತೀರ ಅನ್ಕೊಂಡಿದ್ದೆ. ಆದರೆ ಈಗ ಅನಿಸ್ತಾ ಇದೆ ನನಗೆ ಅದೆಲ್ಲ ಬರೀ ತಪ್ಪು ಅಂತ. ನೀವೆಲ್ಲ ಇದ್ದು ಹೀಗಾಯ್ತಲ್ಲ ಅಂತ ನನ್ನ ಮನಸ್ಸಿಗೆ ತುಂಬಾನೇ ಬೇಜಾರಾಗಿದೆ. ಪಾರ್ಥ, ಯಾಕೆ, ಏನಾಯ್ತು? ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ಅಲ್ಲ, ಇದು ಈ ಥರ ಸುತ್ತಿ ಬಳಸಿ ಮಾತಾಡೋದನ್ನ ಎಲ್ಲಪ್ಪ ಕಲ್ತ್ಕೊಂಡೆ? ಆಸ್ಟ್ರೇಲಿಯಲ್ಲಿ ಎಲ್ಲರೂ ಇದೇ ಥರನ ಮಾತಾಡೋದು? ಏನೇ ಹೇಳದಿದ್ರು ಡೈರೆಕ್ಟಾಗಿ ಹೇಳ್ಬಿಡಪ್ಪ, ಸುಮ್ಮನೆ ಟೆನ್ಷನ್ ಕೊಡಬೇಡ. ನೀವೆಲ್ಲ ಸೇರಿ ಅಣ್ಣನ ಎಂಥ ಪರಿಸ್ಥಿತಿಗೆ ತಳ್ಬಿಟ್ಟಿದ್ರ. ನಾನು ನಿಜ ಹೇಳ್ತೀನಿ, ನಾನು ಇದನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೇ ಆಗಿದೆ ಅವನಿಗೆ? ಏನೇನೋ ಮಾತಾಡ್ತಾ ಇದ್ದಾನೆ. ನಂಗೂ ಏನು ಗೊತ್ತಾಗ್ತಿಲ್ಲ ಆನಂದ್. ಪಾರ್ಥ, ಅದೇನು ವಿಷಯ ಕರೆಕ್ಟಾಗಿ ಹೇಳಪ್ಪ. ಅಲ್ಲ ಬ್ರೋ, ನಿಮ್ಗೆ ಬೇರೆ ಯಾರೂ ಸಿಗ್ಲಿಲ್ವಾ? ಅಣ್ಣಂಗೆ ಮದುವೆ ಮಾಡ್ಸಿದ್ಕೆ ಅದೇ ಹುಡುಗಿ ಬೇಕಿತ್ತಾ? ಹೋಗಿ ಹೋಗಿ ಎಂತ ಹುಡುಗಿನ ಹುಡುಕ್ಬಿಟ್ಟಿದ್ದೀರಾ? ಛೇ, ಎಂತ ಕೆಲಸ ಆಗೋಯ್ತು. ಓಹೋ, ಇದಾ ಮ್ಯಾಟ್ರು? ಪಾರ್ಥ, ನೀನು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ಫಿನಾನ್ಷಿಯಲಿ ಅವರು ಗೌತಮ್ಗಿಂತ ಕಮ್ಮಿನೇ ಇರ್ಬೋದು, ಬಟ್ ನೀವು ಒಂದು ಮಾತು ಹೇಳಿದ್ರೆ ಅಣ್ಣ ನಿಮ್ಮ ಮಾತು ಕೇಳ್ತಿದ್ದ. ಆದ್ರೆ ನೀವೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರಿ ಅಲ್ವಾ? ಅಲ್ಲ, ಯಾಕೆ ಅಡ್ವೈಸ್ ಮಾಡಲಿಲ್ಲ ಅಣ್ಣಂಗೆ? ನೀವು ಒಂದೇ ಒಂದು ಮಾತು ಅಣ್ಣಂಗೆ ಹೇಳಿದ್ರೆ ಅಣ್ಣ ಈ ಮದುವೆ ಆಗೋದಕ್ಕೆ ಒಪ್ಕೋತಾ ಇರಲಿಲ್ಲ. ಪಾರ್ಥ, ನಾವು ಅವ್ರ ಮದುವೆ ಬೇಡ ಅನ್ಬೇಕಿತ್ತ. ಭೂಮಿಕಾ ತುಂಬ ಒಳ್ಳೆ ಹುಡುಗಿ. ಅಂತ ಒಳ್ಳೆ ಹುಡುಗಿ ಸಿಗೋದಕ್ಕೆ ನಮ್ಮ ಗೌತಮ್ ತುಂಬಾನೇ ಪುಣ್ಯ ಮಾಡಿದ್ದ. ಭಾಳ ಚೆನ್ನಾಗಿದೆ. ನೀವೆಲ್ಲ ಸೇರ್ಕೊಂಡು ಅಣ್ಣನ ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋ ರೀತಿಲಿ ಎಕ್ಸ್ಚೇಂಜ್ ಆಫರಲ್ಲಿ ಅಡ್ಜಸ್ಟ್ಮೆಂಟ್ ಮದುವೆ ಮಾಡ್ಸೋಕೆ ಹೊರಟಿದ್ದೀರಿ. ಅದು ಸಾಲದು ಅಂತ ಆ ಹುಡುಗಿ ಬಗ್ಗೆ ಇಲ್ದಿರೋ ಬಿಲ್ಡಪ್ ಎಲ್ಲ ಕೊಡ್ತಾ ಇದ್ದೀರಿ. ಪಾರ್ಥ, ಅವ್ರ ಬಗ್ಗೆ ಗೊತ್ತಿಲ್ಲದೆ ಹಾಗೆಲ್ಲ ಏನು ಮಾತಾಡಬಾರ್ದಪ್ಪ. ಅವ್ರು ತುಂಬ ಒಳ್ಳೆ ಜನ. ಓ ಹೌದೌದು, ಎಷ್ಟು ಒಳ್ಳೆ ಜನ ಅಂತ ಅಣ್ಣನ ಜೊತೆ ಮಾತಾಡಿದ್ಮೇಲೆ ನಂಗೆ ಗೊತ್ತಾಯ್ತು. ಮದುವೆ ಆಗೋ ಹುಡುಗಿ ಬಗ್ಗೆ ಕೇಳಿದ್ರೆ ಅಣ್ಣ ಒಂದೇ ಒಂದು ಮಾತು ಹೇಳಿಲ್ಲ.
ಇದ್ರಲ್ಲೇ ನೀಟಾಗಿ ಗೊತ್ತಾಗತ್ತಲ್ಲ. ಏ ಪಾರ್ಥ, ನಿನಗೆ ನಿಮ್ಮ ಅಣ್ಣನ ಬಗ್ಗೆ ಚೆನ್ನಾಗಿ ಗೊತ್ತಾನೆ. ಅವನು ಮನ್ಸಲ್ಲಿರೋದನ್ನ ಯಾವತ್ತೂ ಬಿಚ್ಚಿ ಮಾತಾಡೋದೇ ಇಲ್ಲ. ಯಾವಾಗಲೂ ಒಂಥರ ಗಾಡಿ ನ್ಯೂಟ್ರಲ್ ಅಲ್ಲಿ ಇರ್ತಲ್ಲ, ಆ ಥರ ಇದ್ಬಿಡ್ತಾನೆ. ಸರಿ ಆಯ್ತು, ಅದನ್ನ ಬಿಡಿ. ನೀವು ಹೇಳೋ ಹಾಗೆ ಭೂಮಿಕಾ ಅವರು ಅಷ್ಟು ಒಳ್ಳೆ ಹುಡುಗಿ ಆಗಿದ್ರೆ ಅಣ್ಣನ ಮದುವೆ ಆಗೋದಕ್ಕೆ ಯಾಕೆ ಒಪ್ಕೋತಾ ಇದ್ದಾರೆ? ವೈ? ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬೋದಾಗಿತ್ತಲ್ವಾ? ಆ ಹುಡುಗಿಗೆ ಹುಡುಗನ್ ಹುಡ್ಕೋದಕ್ಕೆ ದ ಗ್ರೇಟ್ ಗೌತಮ್ ದಿವಾನ್ ಆಫೀಸ್ನ ಮ್ಯಾರೇಜ್ ಬ್ಯೂರೋ ಮಾಡ್ಕೊಂಡಿದ್ರಿ ತಾನೆ? ನೀವು ಅಣ್ಣ ಸೇರ್ಕೊಂಡು ಆ ಹುಡುಗಿಗೆ ಹುಡುಗನ ಹುಡುಕ್ತಾ ಇದ್ರಿ ತಾನೆ? ಕೊನೆಗೆ ಅವ್ರನ್ನ ಮದುವೆ ಆಗೋದಕ್ಕೆ ಯಾರು ಮುಂದೆ ಬರಲಿಲ್ಲ. ಅಣ್ಣ ಹೇಗಿದ್ರು ಖಾಲಿ ಇದ್ದ, ಅವನಿಗೆ ಅವಳನ್ನ ಸೆಟ್ ಮಾಡ್ಬಿಟ್ರಿ. ಅದೇ ಸತ್ಯ ತಾನೆ? ಪಾರ್ಥ, ಆ ರೀತಿ ಏನೂ ಇಲ್ಲ. ನೀನ್ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೇ. ನೀವು ಮಾತಾಡ್ಬೇಡಿ. ಅದೇ ಸತ್ಯ ಅಂತ ನಂಗೆ ಗೊತ್ತಿದೆ. ಯಾರಿಗೂ ಬೇಡದಿರೋ ರಿಜೆಕ್ಟೆಡ್ ಪೀಸ್ನ ಒಳ್ಳೆ ಮನ್ಸಿರೋ ನಮ್ಮ ಅಣ್ಣಂಗೆ ಕಟ್ಟಿ ಕೆಲಸ ಮುಗಿತಲ್ಲ ಅಂತ ಕೈ ತೊಳ್ಕೊಂಬಿಡೋಣ ಅಂತಿದ್ದೀರಾ ಅಲ್ವಾ? ಅದೇ ತಾನೇ ನಿಮ್ಮ ಪ್ಲಾನ್. ಒಟ್ನಲ್ಲಿ ಮದುವೆ ಮಾಡಿಸ್ಬಿಡ್ಬೇಕು. ಯಾಕೆ ಸೈಲೆಂಟ್ ಆಗ್ಬಿಟ್ರಿ ಅಣ್ಣಂದ್ರು? ಮಾತಾಡಿ. ಆ ಮಿಡಲ್ ಕ್ಲಾಸ್ ಟ್ಯೂಷನ್ ಟೀಚರ್ ದ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ಗೌತಮ್ ದಿವಾನ್ಗೆ ಮ್ಯಾಚ್ ಆಗ್ತಾರಾ? ನೀವು ಎದೆ ಮುಟ್ಕೊಂಡು ಹೇಳಿ, ಮ್ಯಾಚ್ ಆಗ್ತಾರಾ? ಪಾರ್ಥ, ಯಾಕೋ ಬರ್ತಿದ್ದಂಗೆ ಇಷ್ಟೊಂದು ಹಾವಳಿ ಇಡ್ತಾ ಇದೆಯಾ? ಪರ್ಣ, ಇವನಿಗೆ ಹೆಂಗೆ ಅರ್ಥ ಮಾಡಿಸೋದು? ನೋಡು, ಅವರು ಶ್ರೀಮಂತರು ಅಲ್ಲದೆ ಇರ್ಬೋದಪ್ಪ, ಆದರೆ ತುಂಬ ಚೆನ್ನಾಗಿ ಓದಿದ್ದಾರೆ. ಒಳ್ಳೆ ಹುಡುಗಿ, ನೋಡೋಕ್ಕೂ ಚೆನ್ನಾಗಿದ್ದಾರಪ್ಪ, ಅಲ್ವಾ ಪರ್ಣ? ಹ್ಞೂ ಪಾರ್ಥ, ಭೂಮಿಕಾ ಗೌತಮ್ಗೆ ಹೇಳಿ ಮಾಡಿಸಿದ ಜೋಡಿ. ಅವರಿಬ್ರು ಒಳ್ಳೆ ಕಪ್ಪಲ್ ಆಗ್ತಾರೆ, ಡೌಟೇ ಇಲ್ಲ. ನನಗೆಲ್ಲ ಗೊತ್ತು ಬಿಡಿ. ಪಾಪ ನಮ್ಮಣ್ಣ ಮನೆಯವ್ರಿಗೋಸ್ಕರ ಬರುತ್ತೆ. ಅಮ್ಮ, ಮಹಿ, ನೀವೆಲ್ಲ ಸೇರ್ಕೊಂಡು ಕಾಂಪ್ರಮೈಸ್ ಮದುವೆ ಮಾಡ್ಸಕ್ಕೆ ಹೋಗ್ತಾ ಇದ್ದಾರೆ. ಇದು ಸರಿ ಅಲ್ಲ. ನಾನು ಇದಕ್ಕೆ ಒಪ್ಪೋದಿಲ್ಲ. ಯಾವುದೇ ಆಂಗಲ್ ಅಲ್ಲೂ ಗೌತಮ್ ಅಣ್ಣಂಗೆ ಸೂಟ್ ಆಗೋ ಸಂಬಂಧ ಅಲ್ಲ. ನಾನಿರೋ ತನಕ ಈ ಮದುವೆ ಆಗೋದಕ್ಕೆ ಬಿಡೋದಿಲ್ಲ. ನೋಡ್ತಾ ಇರಿ. ಪರ್ಣ, ಒಬ್ಬ ಹುಡುಗನ್ಗೇನು ಆಗ್ಬಿಟ್ಟಿದೆ, ಒಳ್ಳೆ ಡಾಕ್ಟ್ರಿಗೆ ತೋರಿಸ್ಬೇಕಣೆ. ಏನೇನೋ ಮಾತಾಡ್ತಾ ಇದ್ದಾನಲ್ಲ ಅವನು. ಎಕ್ಸ್ಕ್ಯೂಸ್ ಮೀ, ಮಿಸ್ ಭೂಮಿಕಾ ಸದಾಶಿವ್. ನನ್ನ ಹೆಸರು ಪಾರ್ಥ ದಿವಾನ್, ಗೌತಮ್ ದಿವಾನ್ ಅವರ ತಮ್ಮ. ಇವರು ನಿನ್ನ ಫ್ಯಾಮಿಲಿ ಬಗ್ಗೆ ಪೂರ್ತಿಯಾಗಿ ಅವ್ರು ಹೇಳಿಲ್ವಾ? ಅವನು ನನ್ನ ತಮ್ಮ. ಅಫ್ಕೋರ್ಸ್, ನಾನು ನಿಮ್ಮನ್ನ ಫೋಟೋಲ್ ನೋಡಿದ್ದೀನಿ. ನೀವು ಆಸ್ಟ್ರೇಲಿಯಲ್ಲಿ ಓದ್ತಿದ್ರಲ್ವಾ? ಎಸ್ ಎಸ್, ಹೌದು. ಯಾವಾಗ ಬಂದ್ರಿ? ನೆನ್ನೆ ಅಷ್ಟೇ ಬಂದೆ. ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ. ನನ್ನ ಬಗ್ಗೆನಾ? ಹಾ, ಗೌತಮ್ ಅವರು ಮತ್ತೆ ಮಹಿಮಾ ಅವರು ಆಗಾಗ ಮಾತಾಡ್ತಿರ್ತಾರೆ. ನೀವು ಮದುವೆ ಬಂದಿದ್ದು ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಕ್ಚುಲಿ ಕಾಫಿ ಕುಡಿಯೋಣ? ನನಗೆ 11 ಗಂಟೆ ಕ್ಲಾಸ್ ಇದೆ, ಲೇಟ್ ಆಗೋಗುತ್ತೆ. ಕಾಫಿ ಯಾಕೆ, ನೀವು ಮನೆಗೆ ಬನ್ನಿ, ಊಟ ಮಾಡಿ, ಎಲ್ರಿಗೂ ಭೇಟಿ ಮಾಡಿದಂಗೂ ಆಗುತ್ತೆ. ಮಹಿಮಾನು ಕರ್ಕೊಂಬನ್ನಿ. ಅದು ಸ್ವಲ್ಪ ಪರ್ಸ್ನಲಾಗಿ ಮಾತಾಡೋದಿತ್ತು. ಮನೇಲಿ ತುಂಬ ಜನ ಇರ್ತಾರಲ್ಲ, ಸೊ ಮಾತಾಡೋದಕ್ಕೆ ಆಗೋದಿಲ್ಲ. ಜಸ್ಟ್ 10-15 ಮಿನಿಟ್ಸ್ ಅಷ್ಟೇ, ಜಾಸ್ತಿ ತಗೊಳ್ಳೋಣ. ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಪ್ಲೀಸ್. ಪ್ಲೀಸ್ ಹೋಗೋಣ, ಬನ್ನಿ. ಪ್ಲೀಸ್ ಹ್ಯಾವ್ ಇಟ್. ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂದ್ರಲ್ಲ. ನೋ, ಯು ಹ್ಯಾವ್ ಇಟ್ ಫಸ್ಟ್. ಸರಿ, ನಾನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನಮ್ಮ ಅಣ್ಣನಿಗೂ ನಿಮಗೂ ಮ್ಯಾಚ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಸೊ ನಮ್ಮ ಅಣ್ಣನಿಗೂ ನಿಮಗೂ ಮ್ಯಾಚ್ ಆಗೋದಿಲ್ಲ, ಒಬ್ರಿಗೊಬ್ರು ಕನೆಕ್ಟ್ ಆಗೋದಿಲ್ಲ ಅಂದನೆ ಯಾಕೆ ಈ ಮದುವೆ ಆಗ್ಬೋದು? ಆ ಕಾಫಿ ಕಪ್ನ ತೆಗೆದು ಪಕ್ಕಕ್ಕಿಟ್ಟ ಹಾಗೆ ಮದುವೆ ಆಫರ್ನು ತೆಗೆದು ಪಕ್ಕಕ್ಕೆ ಇಡ್ಬೋದಾಗಿತ್ತಲ್ಲ.
ಓ, ಮೋಸ್ಟ್ಲಿ ನಮ್ಮ ಅಣ್ಣ ಓಕೆ ಅಲ್ದಿದ್ರು ಅವನ ಹೆಸರಿಗೆ ಟ್ಯಾಗ್ ಆಗಿರೋ ನೇಮ್, ಫೇಮ್, ಶ್ರೀಮಂತಿಕೆ ಇದನ್ನೆಲ್ಲ ನೋಡಿ ನೀವು ಈ ಮದುವೆಗೆ ಒಪ್ಕೋತಾ ಇದ್ದೀರಾ ಅಂತ ಆಯ್ತು. ನೋಡಿ, ನೀವೇನಾದರೂ ಹಾಗೆ ಮಾಡಿದ್ರೆ ನಮ್ಮ ಅಣ್ಣನ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅಂಥ ಒಂದು ರಿಲೇಷನ್ಶಿಪ್ ವರ್ಕೌಟ್ ಆಗೋದಿಲ್ಲ. ಐ ಮೀನ್, ಅದರಿಂದ ಯಾರೂ ಸುಖ ಪಡೋದಕ್ಕೆ ಆಗೋದಿಲ್ಲ. ನೋಡಿ, ನಿಮಗೆ ನಮ್ಮ ಅಣ್ಣನ ಬಗ್ಗೆ ಏನು ಗೊತ್ತಿಲ್ಲ. ಗೊತ್ತಿರೋದು ಇಷ್ಟೇ, ಅವನು ಜೀವನದಲ್ಲಿ ತುಂಬಾ ನೋಡ್ಬಿಟ್ಟಿದ್ದಾನೆ. ಇದೊಂದು ಟ್ರಾಜಿಡಿ ಆಗೋದು ಬಾಕಿ ಇತ್ತು. ಇಷ್ಟ ಇಲ್ದಿರೋ ಕಷ್ಟಪಟ್ಟು ಆಗ್ತಿರೋ ಮದುವೆ ಇದು. ಯಾಕ್ರಿ ಬಿಟ್ಬಿಡ್ರಿ. ಪಾರ್ಥ, ಪ್ಲೀಸ್ ಡೋಂಟ್ ಮೈಂಡ್, ಬಟ್ ನಾನು ಯಾವುದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ನೀವು ನಿಮ್ಮ ಅಣ್ಣನ ಜೀವನದಲ್ಲಿ ಕಾಳಜಿ ತಗೊಂಡು ಮಾತಾಡ್ತಿದ್ದೀರಲ್ಲ, ಆ ಕಾರಣಕ್ಕೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಮದುವೆ ಪ್ರಪೋಸಲ್ ಬಂದಿದ್ದು ನಿಮ್ಮ ಮನೆಯಿಂದ. ಆದರೆ ನೀವು ನೋಡಿದ್ರೆ ನಾವೇ ಮೇಲ್ ಬಿದ್ದು ಮದುವೆ ಮಾಡ್ಕೋತಿದ್ದೀವಿ ಅಂತ ಮಾತಾಡ್ತಿದ್ದೀರಾ. ಬಟ್ ದಟ್ಸ್ ನಾಟ್ ಟ್ರೂ. ಈ ಕ್ಷಣಕ್ಕೂ ನಾನು ಈ ಮದುವೆಯಿಂದ ಹಿಂಸರಿಬಲ್ಲೆ. ನನಗೆ ಈ ಮದುವೆ ಅನಿವಾರ್ಯ ಅಲ್ಲ, ಬಯಸಿನೂ ಆಗ್ತಿಲ್ಲ. ಈ ಮದುವೆ ಕ್ಯಾನ್ಸಲ್ ಆದರೆ ನಾನು ಕಳ್ಕೊಳ್ಳೋದು ಏನೂ ಇಲ್ಲ. ಆದರೆ ಈ ಮದುವೆಯಿಂದ 2 ಕುಟುಂಬ ಸಂತೋಷವಾಗಿರುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಆದರೂ ಪಾರ್ಥ, ನೀವು ಮಾತಾಡ್ತಿರ್ಬೇಕಾದ್ರೆ ನಾನು ಕೇಳಿಸ್ಕೊಂಡೆ. ಈಗ ಪ್ಲೀಸ್ ನನ್ನ ಮಾತು ಮುಗಿಯೋಕ್ಕೆ ಅವಕಾಶ ಕೊಡಿ. ನೀವಾಗಲೇ ಏನೋ ಹೇಳಿದ್ರಲ್ಲ, ನಮ್ಮಿಬ್ಬರ ಮಧ್ಯೆ ಕನೆಕ್ಟು, ಆಮೇಲೆ ಮ್ಯಾಚ್ ಆಗಲ್ಲ ಅಂತ. ನಾನು ಮತ್ತು ನಿಮ್ಮ ಅಣ್ಣ ಯಾವ ವಿಷಯದಲ್ಲೂ ಮ್ಯಾಚ್ ಆಗಲ್ಲ. ಇನ್ಫ್ಯಾಕ್ಟ್ ಒಂದು ಪರ್ಫೆಕ್ಟ್ ಮಿಸ್ ಮ್ಯಾಚ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ನಾವು. ಅದನ್ನು ನಮಗೂ ಗೊತ್ತು. ಎಲ್ಲ ಗೊತ್ತಿದ್ದು. ಓಕೆ, ಕಂಟಿನ್ಯೂ. ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಯಿತು. ಎಲ್ಲ ಗೊತ್ತಿದ್ರು ಯಾಕೆ ಮದುವೆ ಮಾಡ್ಕೋತಿದ್ದೀವಿ ಅಂತ ತಾನೆ. ಬಟ್ ಸಾಮಾನ್ಯವಾಗಿ ಮದುವೆ ಆಗೋರು ಎಲ್ಲರೂ ಇಬ್ಬರ ಮಧ್ಯೆ ಕಾಮನ್ ಏನಿದೆ, ಸಿಮಿಲಾರಿಟೀಸ್, ರಾಶಿ, ನಕ್ಷತ್ರ ಇತ್ಯಾದಿ ಎಲ್ಲ ಹೊಂದುತ್ತಾ ಇಲ್ಲ ಅಂತ ನೋಡ್ತಾರೆ. ಆದರೆ ನಾವು ಹಾಗಲ್ಲ. ನಮ್ಮ ದಿಕ್ಕೇ ಬೇರೆ, ನಮ್ಮ ಪ್ರಪಂಚನೇ ಬೇರೆ, ನಮ್ಮ ಹವ್ಯಾಸ, ಅಭ್ಯಾಸ ಎಲ್ಲನೂ ಬೇರೆ. ಒಂದು ವಿಚಿತ್ರವಾದ ಜೋಡಿ ನಮ್ಮದು. ಸಾರಿ, ಸಾಮಾನ್ಯವಾಗಿ ಎಲ್ಲರೂ ಪರಸ್ಪರ ಕ್ಯಾರೆಕ್ಟರ್ ಮ್ಯಾಚ್ ಆಗದೆ ಹೋದರೆ ಬೇರೆ ಬೇರೆ ಆಗೋಗ್ತಾರೆ. ಆದರೆ ನಾವು ಮದುವೆ ಆಗ್ತಿದ್ದೀವಿ. ನನಗೆ ಗೊತ್ತು ಇದೆಲ್ಲ ಕೇಳಿ ನಿಮಗೆ ಕನ್ಫ್ಯೂಷನ್ ಆಗ್ತಿರುತ್ತೆ ಅಂತ. ನಿಜಾನೇ, ನಾನು ಮತ್ತು ಗೌತಮ್ ಅವರು ಒಬ್ಬನೊಬ್ಬರು ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಪ್ರಕಾರ ನಾವು ಯಾರೋ ಒಬ್ಬರನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಅಥವಾ ಅರ್ಥ ಮಾಡ್ಕೋತೀವಿ ಅನ್ನೋದು ಸುಳ್ಳು. ಅದು ಪ್ರಾಕ್ಟಿಕಲಾಗಿ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಗೌತಮ್ ಅವರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳಕ್ಕೆ ಟ್ರೈಯೇ ಮಾಡ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ಗೌತಮ್ ಅವರು ಒಬ್ಬ ಒಳ್ಳೆ ವ್ಯಕ್ತಿ, ದುಡ್ಡಿಗಿಂತ ಗುಣದಲ್ಲಿ ಶ್ರೀಮಂತರು. ಆ ಒಂದೇ ಒಂದು ಕಾರಣಕ್ಕೆ ಮಿಕ್ಕಿದೆಲ್ಲದನ್ನು ಸೈಡಲ್ಲಿಟ್ಟು ನಾನು ಅವ್ರ ಮದುವೆ ಆಗ್ತಿದ್ದೀನಿ ಅನ್ನೋ ನಿರ್ಧಾರಕ್ಕೆ ನಾನು ಬದ್ಧವಾಗಿದ್ದೀನಿ. ಈಗಲೂ ನಿಮಗೆ ಅನ್ನಿಸಾಗಿ ಎಲ್ರಿಗೂ ಅನಿಸಿದ್ರು ನಾನು ಈ ಮದುವೆಯಿಂದ ಖುಷಿ ಖುಷಿಯಾಗಿ ಹಿಂಸರಿಯಕ್ಕೆ ರೆಡಿಯಾಗಿದ್ದೀನಿ. ನನಗೆ ಯಾವ ಅಭ್ಯಂತರನೂ ಇಲ್ಲ. ತಿಳಿಯಾ, ಈಗ ಅರ್ಜೆಂಟಾಗಿ ನಮಗೊಂದು ಬ್ಯಾಕಪ್ ಪ್ಲ್ಯಾನ್ ಬೇಕಪ್ಪ. ಏಕೆ? ಅದೇನಪ್ಪ, ನಿನ್ನ ಮದುವೆ ಆದಮೇಲೆ 3-4 ವಾರ ಮನೆಯಿಂದಲೂ ಆಚೆ ಕಾಲಿಡಂಗಿಲ್ಲ ನೀನು. ಮನೆಯಿಂದೇನು ರೂಮಿಂದನೂ ಆಚೆ ಬರಂಗಿಲ್ಲ, ಆಫೀಸ್ಗಂತೂ ಬರಂಗೇ ಇಲ್ಲ. ಏಯ್, ಇವಾಗ ಇದನ್ನ ಯಾರೋ ಪ್ಲಾನ್ ಮಾಡಿದ್ದು? ಇನ್ಯಾರು? ನಾವೇ. ನೋಡು, ನೀನ್ ಮದ್ವೆ ಆದ್ಮೇಲೆ 1 ತಿಂಗಳವರೆಗೂ ಆಫೀಸ್ ಕಡೆ ತಲೆ ಹಾಕೋ ಹಾಗೆ ಇಲ್ಲ. ಏಯ್, ಇದೇನು ಹೊಸ ರಗಳೇ ನಿಮ್ದು? ಅಲ್ಲ, ನಿಮ್ಗೆ ಮಾಡಕ್ಕೇನು ಬೇರೆ ಕೆಲಸ ಇಲ್ವಾ?
ಏ ಪಾರ್ಥ ಬಾ. ಯಾಕೆ ಪಾರ್ಥ ಒಂಥರ ಇದೆಯಾ? ಅಣ್ಣ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನನ್ನಿಂದ ಒಂದು ತಪ್ಪಾಗೋಗಿದೆ. ಐ ಆಮ್ ರಿಯಲಿ ಸಾರಿ. ತಪ್ಪಾಗಿದೆಯಾ? ಏನಾಯ್ತು ಅಣ್ಣ, ಅದು ನಾನು ನಿಮ್ಗೆ ಹೇಳಿದೆ, ಯಾರನ್ನೋ ಭೇಟಿಯಾಗಕ್ಕೆ ಹೋಗಿದ್ದೆ. ಆ್ಯಕ್ಚುಲಿ ನಾನು ಹೇಳೋಗ್ಬೇಕಿತ್ತು. ಯಾರನ್ನ ಭೇಟಿಯಾಗಿದ್ದೆ? ಭೂಮಿಕಾ ಅವ್ರನ್ನ. ಭೂಮಿಕಾನ? ಏನ್ ಮಾತಾಡಿದ್ಯೋ? ಏಯ್ ಪಾರ್ಥ, ಏನಾಯ್ತು? ಐ ಆಮ್ ರಿಯಲಿ ಸಾರಿ ಅಣ್ಣ. ನೀವು ನನಗೆ ಕ್ಷಮಿಸಲೇಬೇಕು. ಏಯ್ ಪಾರ್ಥ, ಯಾಕೋ ಇಷ್ಟೊಂದು ಸಿಂಟಿ ಆಗಿದೆಯಾ? ಏನಾಯ್ತು ಅಂತ ಸರಿಯಾಗಿ ಹೇಳು. ಅಣ್ಣ, ನನ್ನ ಭೂಮಿಕಾ ಅದಕ್ಕೇನ ತಪ್ಪಾಗಿ ತಿಳ್ಕೊಂಡಿದ್ದೆ. ಅವರಂತ ಒಳ್ಳೆ ಹುಡುಗಿ ನಿಂಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅವರೇ ನನಗೆ ಬೆಸ್ಟ್ ಅದಕ್ಕೆ. ಈ ವಿಷಯ ಮಾತ್ರ ನನಗೆ ಇವತ್ತು ಕನ್ಫರ್ಮ್ ಆಗೋಯ್ತು. ಅಣ್ಣ, ನಾನು ಮನ್ಸಾರ ಹೇಳ್ತಾ ಇದ್ದೀನಿ, ನೀನು ಇಷ್ಟು ವರ್ಷ ಕಾದಿದ್ದಕ್ಕೆ ಆ ದೇವರು ಭೂಮಿಕಾ ಅದಕ್ಕೆ ಗಿಫ್ಟಾಗಿ ಕೊಟ್ಟಿದ್ದಾನೆ ಅಣ್ಣ. ಈ ವಿಷಯದಲ್ಲಿ ನೀನು ತುಂಬಾನೇ ಲಕ್ಕಿ ಅಣ್ಣ. ಅಪ್ಪ ಪುಣ್ಯಾತ್ಮ, ನಾವು ಆಗ್ಲಿಂದ ಹೇಳಕ್ ಟ್ರೈ ಮಾಡಿದ್ದು ಇದನ್ನೇ ಅಲ್ವೇನಪ್ಪ? ಏನಂತ? ಅದೇ ಗೌತಮ್ ಮತ್ತೆ ಭೂಮಿಕಾ ಅತ್ಗೆ ಇಬ್ರು ಒಳ್ಳೆ ಜೋಡಿ ಅಂತ. ನೋ, ನೆವರ್. ಇವರಿಬ್ರು ಒಬ್ರಿಗೊಬ್ರು ಮ್ಯಾಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಸ್ ಬ್ರೋ, ನಿಮ್ಮಿಬ್ರು ಸ್ವಭಾವನೇ ಬೇರೆ. ನೀವಿಬ್ರು ಒಂದೇ ಥರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ನಿಮ್ಮ ಸ್ಪೆಷಾಲಿಟಿ, ನಿಮ್ಮ ರಿಲೇಶನ್ಶಿಪ್ ಬ್ಯೂಟಿನೇ ಅದು ಬ್ರೋ. ಲೈಕ್ ಪೋಲ್ಸ್ ರಿಪೆಲ್ ಈಚ್ ಅದರ್, ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಇದೇ ಈ ಜಗದ ನಿಯಮ. ನಿಮ್ಮಿಬ್ರದ್ದು ಜಸ್ಟ್ ಒಳ್ಳೆ ಜೋಡಿ ಅಲ್ಲ, ಸೂಪರ್ ಜೋಡಿ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಬ್ರೋ. ಅರೇಂಜ್ಮೆಂಟ್ಸ್ ಎಲ್ಲ ನೋಡಿದೆ, ಹೊರಗಡೆ ಎಲ್ಲ ಕರೆಕ್ಟ್ ಆಗಿದೆ, ಒಳಗಡೆ ಕಂಪ್ಲೀಟ್ ಆಗಿಲ್ಲ ಇನ್ನು. ಸರ್, ಆ ಟೆಲಿಕಾಸ್ಟ್ ರಾತ್ರಿ ಒಳಗೆಲ್ಲ ಮುಗಿಸ್ತಾರೆ ಸರ್. ಬೆಳಗ್ಗೆ ತನಕ ಉಳಿಸ್ಕೊಬಿಡಿ, ತೊಂದರೆ ಆಗುತ್ತೆ ಆಮೇಲೆ. ಇಲ್ಲ ಸರ್, ಮುಗಿಸ್ತಾರೆ. ಆ್ಯಂಡ್ ಸರ್, ಫುಡ್ ಕ್ವಾಲಿಟಿ ನನ್ನ ದೊಡ್ಡ ತಂಗಿ ಮದುವೆ ಹೇಗಿತ್ತು ಹಾಗೆ ಇರ್ಬೇಕು ಸರ್. ಒಂದು ರೌಂಡ್ ಚೆಫ್ ಜೊತೆ ಮೀಟಿಂಗ್ ಆಗಿದೆ, ಚೆನ್ನಾಗಿ ಮಾಡ್ಕೊಡ್ತಾರೆ. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಮತ್ತೆ ಹೇಳ್ತಾ ಇದ್ದೀನಿ, ಬರೋ ಗೆಸ್ಟ್ಗಳಿಗೆ ಮತ್ತು ಮೀಡಿಯಾದವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಸರ್. ಇಲ್ಲ ಸರ್, ಬಿ ಕೇರ್ಫುಲ್ ಅಂತ. ಅದನ್ನು ನಾನು ನೋಡ್ಕೊತೀನಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಯಾ ನೈಟ್ ನೈಟ್. ಆನಂದ್, ಬೇರೆ ಏನಾದರೂ ಮರ್ತಿದ್ದೀನೇನೋ? ಗೆಳೆಯ, ಎಲ್ಲ ನಾನು ಫಾಲೋ ಅಪ್ ಮಾಡಿದ್ದೀನಿ ಅಂತ ನಿನ್ಗೆ ಹೇಳಿದೆ. ಆದರೂ ನೀನೇ ಬಂದು ಎಲ್ಲ ಚೆಕ್ ಮಾಡಿದ್ಯಾ. ಆದರೂ ನಿನ್ಗೆ ಯಾಕೋ ಇಷ್ಟೊಂದು ಟೆನ್ಷನ್ನು? ಆರಾಮಾಗಿ ಎಲ್ಲ ಸರಿ ಹೋಗುತ್ತೆ. ಟೆನ್ಷನ್ ಅಲ್ಲ ಕಣೋ, ನಾಳೆ ನನ್ನ ತಂಗಿ ಮದುವೆ. ಅಪ್ಪನ ಸ್ಥಾನದಲ್ಲಿ ನಿಂತು ನಾನು ಮದುವೆ ಮಾಡ್ತಾ ಇದ್ದೀನಿ ಕಣೋ. ನನ್ನ ಭಾಳ ದಿನದ ಕನಸು, ನಾನು ಕಂಡ ಕನಸು ನಾನು ಅನ್ಕೊಂಡಾಗೆ ನಡಿಬೇಕು ಕಣೋ. ಯಾವುದೇ ಕೊರತೆ ವ್ಯತ್ಯಾಸ ಆಗಬಾರ್ದು ಅನ್ನೋದಷ್ಟೇ ನನ್ನ ಕನ್ಸರ್ನು. ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಅವಳನ್ನು ಎತ್ತಾಡಿಸಿದ್ದು, ಅವಳು ಮೊದಲು ಮಾತು ಕಲ್ತಿದ್ದು, ಮೊದಲನೇ ದಿನ ಸ್ಕೂಲ್ಗೆ ಹೋಗಕ್ಕೆ ಹಠ ಮಾಡಿದ್ದು, ಸ್ಕೂಲ್ಗೆ ಹೋಗಿದ್ದು, ಸ್ಕೂಲಿಂದ ವಾಪಸ್ ಬರುವಾಗ ಮುಖನ ಒಂಥರ ಕೆಂಪಗೆ ಮಾಡ್ಕೊಂಡಿದ್ದು, ಗೇಟಲ್ಲಿ ನಿಂತ್ಕೊಂಡು ಕೈ ಬೀಸಿದ್ದು ಎಲ್ಲ ಒಳ್ಳೆ ಕಣ್ಣು ಕಟ್ಟದಾಗಿದೆ, ಮೊನ್ನೆ ಆದಾಗಿದೆ.
ಹೆಣ್ಮಕ್ಳು ಎಷ್ಟು ಬೇಗ ಬೆಳೆದು ಬಿಡ್ತಾರಲ್ಲ. ಅಶ್ವಿನಿ ಮದುವೆ ಮೊನ್ನೆ ಆದಾಗಿದೆ. ನಾಳೆ ಆಗಲೇ ನೋಡು ಮಹಿಮಾ ಮದುವೆ ಆಗ್ತಾ ಇದ್ದಾಳೆ. ಅಯ್ಯೋ, ಇದಕ್ಕೆಲ್ಲ ಏನು ಸಂಭ್ರಮ ಪಡಬೇಕಾ ದುಃಖ ಪಡಬೇಕಾ ಅರ್ಥ ಆಗಲ್ಲಪ್ಪ. ಗೆಳೆಯ, ಈ ಫ್ಯಾಮಿಲಿ ಸೆಂಟಿಮೆಂಟು ಅಟ್ಯಾಚ್ಮೆಂಟು ಈ ವಿಷಯದಲ್ಲಿ ನಿನ್ನನ್ನು ಮೀರಿಸಿದವನು ಇನ್ನೊಬ್ಬ ಇಲ್ಲ ಕಣ. ನನಗೆ ಗೊತ್ತಪ್ಪ, ನಿನಗೆ ನಿನ್ನ ತಮ್ಮಂದ್ರು ತಂಗಿರು ಇವರೇ ಪ್ರಪಂಚ. ಹೌದು, ಅಕ್ಸೆಪ್ಟೆಡ್. ಇವತ್ತು ರಾತ್ರಿ ನಿನ್ನ ತಂಗಿಗೋಸ್ಕರ ಎಷ್ಟು ಬೇಕಾದರೂ ಹತ್ಬಿಡು. ಆದರೆ ನಾಳೆ ಬೆಳಗ್ಗೆ ನೀನು ಮದುವೆ ಆಗ್ತಾ ಇದೀಯಾ, ನೀನು ಮದುಮಗನೇ. ಪೆಪ್ಪೆ 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 ಫುಲ್ ಖುಷಿಯಾಗಿರ್ಬೇಕಮ್ಮ.